ಒಂದು ಒಪ್ಪಂದವನ್ನು ಕಾನೂನು ಮೂಲಕ ಜಾರಿಗೊಳಿಸಲು ಬೇಕಾಗಿರತಕ್ಕಂಥ ಲಕ್ಷಣಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಲೋ ಫ್ರೆಂಡ್ಸ್, ಯಾವುದೇ ಒಂದು ವ್ಯವಹಾರದಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲು ಮತ್ತು ಆ ಒಂದು ಒಪ್ಪಂದವು ಕಾನೂನು ಮೂಲಕ ಜಾರಿಗೊಳಿಸಲು ಈ ಒಂದು ಲಕ್ಷಣಗಳನ್ನು ಫಾಲೋ ಮಾಡಿರಲೇಬೇಕು. ಅದರ ಫಸ್ಟ್ ಒನ್, ಇಬ್ಬರು ವ್ಯಕ್ತಿಗಳನ್ನು ಒಳಗೊಂಡಿರಬೇಕು. ಒಂದು ಒಪ್ಪಂದದಲ್ಲಿ ನಾವು ಒಬ್ಬನು ಪ್ರಸ್ತಾಪವನ್ನು ನೀಡುವವನು ಮತ್ತು ಒಬ್ಬ ಪ್ರಸ್ತಾಪವನ್ನು ಸ್ವೀಕರಿಸುವವನು, ಇಬ್ಬರು ವ್ಯಕ್ತಿಗಳು 18 ವರ್ಷದಕ್ಕಿಂತ ಮೇಲ್ಪಟ್ಟವರಾಗಿರ್ಬೇಕು, ಸ್ವಸ್ಥ ಮನಸ್ಸಿನವರಾಗಿರ್ಬೇಕು ಮತ್ತು ಬುದ್ಧಿ ಉಳ್ಳವರಾಗಿರ್ಬೇಕು. ಅಂಡ್ ಸೆಕೆಂಡ್ ಪಾಯಿಂಟ್ ಈಸ್ ಪ್ರಪೋಸಲ್ ಅಂಡ್ ಅಕ್ಸೆಪ್ಟೆನ್ಸ್, ಪ್ರಸ್ತಾಪನೆ ಮತ್ತು ಸ್ವೀಕಾರ. ಫಾರ್ ಎಕ್ಸಾಂಪಲ್, ನನ್ನ ಒಂದು ಬೈಕ್ ಅನ್ನ ನಾನು ಒಂದು ಇಂತಿಷ್ಟು ಮೊತ್ತಕ್ಕೆ ನಾನು ಇನ್ನೊಬ್ಬರಿಗೆ ಮಾರಾಟ ಮಾಡ್ತೀನಿ ಅಂತ ಪ್ರಸ್ತಾವನೆ ನೀಡಿದ್ರೆ, ಆ ಒಬ್ಬ ವ್ಯಕ್ತಿಯು ನನ್ನ ಒಂದು ಎಲ್ಲಾ ನಿಯಮಗಳಿಗೆ ಷರತ್ತುಗಳು ಇಲ್ಲದೆ ಒಪ್ಕೊಂಡ್ರೆ ಪ್ರಸ್ತಾಪ ಮತ್ತು ಸ್ವೀಕಾರ ಕಂಪ್ಲೀಟ್ ಆಗುತ್ತೆ. ಸೊ ಈ ಒಂದು ಪಾಯಿಂಟ್ ಪ್ರತಿಯೊಂದು ಒಪ್ಪಂದದಲ್ಲಿ ಇರಲೇಬೇಕು. ಅಂಡ್ ಥರ್ಡ್ ಪಾಯಿಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಇದು ಕನ್ಸಿಡರೇಷನ್, ಪ್ರತಿಫಲ. ಯಾವುದೇ ಒಂದು ಒಪ್ಪಂದದಲ್ಲಿ ಕಾನೂನು ಮೂಲಕ ಜಾರಿಗೊಳಿಸಲು ಮತ್ತು ಕಾನೂನು ಮೂಲಕ ಇದೊಂದು ಒಪ್ಪಂದ ಜಾರಿಗೊಳಿಸಬೇಕಾದ್ರೆ ಪ್ರತಿಫಲವನ್ನು ಹೊಂದಿರಲೇಬೇಕು. ಅಂಡ್ ಫೋರ್ತ್ ಒನ್ ಈಸ್ ಲೀಗಲ್ ಇಂಟೆನ್ಷನ್, ಕಾನೂನುಬದ್ಧ ಉದ್ದೇಶ. ಯಾವುದೇ ಒಂದು ವ್ಯವಹಾರದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಾಗಿರ್ಬೋದು ಅಥವಾ ಕಾನೂನು ಬಾಹಿರ ಉದ್ದೇಶಗಳನ್ನು ಒಳಗೊಂಡಿದ್ದರೆ ಅಂತ ಒಂದು ಒಪ್ಪಂದವನ್ನು ಕಾನೂನು ಮೂಲಕ ಜಾರಿಗೊಳಿಸಲು ಸಾಧ್ಯವಿಲ್ಲ. ಅದನ್ನು ನಾವು ವಾಯ್ಡ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಅಂಡ್ ಫಿಫ್ತ್ ಒನ್ ಈಸ್ ಫ್ರೀ ಕನ್ಸೆಂಟ್, ಮುಕ್ತ ಸಮ್ಮತಿ. ಯಾವುದೇ ಒಂದು ವ್ಯವಹಾರದಲ್ಲಿ ಒಂದು ಒಪ್ಪಂದವನ್ನು ನೀವೇ ಸ್ವತಃ ಒಪ್ಪಿಕೊಂಡಿರಬೇಕು. ಯಾರ ಒಂದು ಭಯದಿಂದ ಆಗಿರ್ಬೋದು ಅಥವಾ ಫೋರ್ಸ್ಫುಲಿ ಆಗಿ ನೀವೇನಾದ್ರೂ ಒಪ್ಕೊಂಡಿದ್ರೆ ಅಂತ ಒಂದು ಕಾಂಟ್ರಾಕ್ಟ್ ಅನ್ನು ಕಾನೂನು ಮೂಲಕ ಜಾರಿಗೊಳಿಸಲು ಸಾಧ್ಯವಿಲ್ಲ. ಸೊ ಇವಿಷ್ಟು ಲಕ್ಷಣಗಳನ್ನು ಒಳಗೊಂಡಿದ್ರೆ ಮಾತ್ರ ಅಂತಹ ಒಪ್ಪಂದಗಳನ್ನು ನಾವು ಕಾನೂನು ಮೂಲಕ ಜಾರಿಗೊಳಿಸಲು ಸಾಧ್ಯ. ಅಕಸ್ಮಾತ್ ಈ ಒಂದು ಒಪ್ಪಂದ ಏನಾದರೂ ಮುರಿದರೆ ಅಥವಾ ಕಾನೂನು ಮೂಲಕ ನೀವು ಪರಿಹಾರವನ್ನು ಪಡೆದುಕೊಳ್ಳಬಹುದು. ಆದ್ರೆ ಈ ಒಂದು ಲಕ್ಷಣಗಳಲ್ಲಿ ಯಾವುದಾದ್ರೂ ಒಂದು ಲಕ್ಷಣಗಳು ಏನಾದರೂ ನೀವು ಉಲ್ಲಂಘನೆ ಮಾಡಿದ್ದೇ ಆದಲ್ಲಿ ಇದನ್ನು ನಾವು ಕಾನೂನು ಮೂಲಕ ಜಾರಿಗೊಳಿಸಲು ಸಾಧ್ಯವಿಲ್ಲ.